ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇನ್ನು ಇವತ್ತಿನ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ವಾಂಗಿಬಾತ್ ರೆಸಿಪಿ ತೋರಿಸ್ತಾ ಇದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಯಾವ ರೀತಿ ವಾಂಗಿಬಾತ್ ಮಾಡೋದಂತ ನೋಡೋಣ. ನಾನು ವಾಂಗಿಬಾತ್ ಮಾಡೋಕ್ಕಿಂತ ಮುಂಚೆನೇ ಅನ್ನನ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಕೂಡ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀನಿ ಬಿಸಿನೀರಲ್ಲಿ. ಇವಾಗ ಇದು ನೆನೆಯೋ ಅಷ್ಟೊತ್ತಿಗೆ ವಾಂಗಿಬಾತ್ ಕೂಡ ಮಾಡ್ಕೊಂಬಿಡೋಣ, ಗೊಜ್ಜು ರೆಡಿ ಮಾಡೋಣ. ಆಮೇಲೆ ಹುಣಸೆಹಣ್ಣ ಕಿವುಚ್ಬಿಡ್ಲಿಕ್ಕೆ ಆಗುತ್ತೆ. ಇವಾಗ ನಾನೊಂದು ಬಾಣಲಿನ ಇಟ್ಕೊತಾ ಇದ್ದೀನಿ. ಬಾಣಲಿ ಬಿಸಿ ಆಗಿದೆ. ಇವಾಗ ನಾನು ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ವಾಂಗಿಬಾತ್ಗೆ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಇವಾಗ ನಾನು ಎಣ್ಣೆ ಕಾಯ್ದಿದೆ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಎಲ್ಲದನ್ನು ಸಹ ಹಾಕ್ಕೊತಾ ಇದ್ದೀನಿ. ನಾನು ಒಗ್ಗರಣೆ ಸಾಮಾನೆಲ್ಲ ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ಏನೇನೆಲ್ಲ ಬಳಸ್ತೀವಿ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಒಂದು ಬಟ್ಲಿಗೆ ಹಾಕಿಟ್ಕೊಂಡಿರ್ತೀನಿ. ಮಾಡಬೇಕಾದ್ರೆ ಹಾಕ್ಕೊಳ್ಲಿಕ್ಕೆ ಈಸಿ ಆಗುತ್ತೆ. ಇವಾಗೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ. ಇವಾಗ ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಎರಡೂ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಅದ್ರ ಜೊತೆ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಒಂದು 3 ಈರುಳ್ಳಿ, ಮೀಡಿಯಮ್ ಗಾತ್ರದ ಒಂದು 3 ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ನಾನು ಬದನೆಕಾಯಿ ಹಾಕ್ಕೊತಾ ಇದ್ದೀನಿ. ಇದು ವಾಂಗಿಬಾತ್ ಬದನೆಕಾಯಿ, ಮೈಸೂರು ಬದನೆಕಾಯಿ ಅಂತ ಕೂಡ ಕರೀತಾರೆ ಇದನ್ನು. ಈ ಬದನೆಕಾಯಿ ಹಾಕೋದ್ರಿಂದ ವಾಂಗಿಬಾತ್ಗೆ ಒಂದೊಳ್ಳೆ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಈ ಬದನೆಕಾಯಿ ಏನಾದರೂ ಸಿಕ್ಕಿಲ್ಲ ಅಂತಂದರೆ ನೀವು ಬೇರೆ ಥರ ಬದನೆಕಾಯಿ ಬರುತ್ತಲ್ಲ ಪರ್ಪಲ್ ಕಲರು, ಅದನ್ನು ಕೂಡ ಯೂಸ್ ಮಾಡ್ಬೋದು, ನೇರಳೆ ಬಣ್ಣದ ಬದನೆಕಾಯಿ. ಇದು ಚೆನ್ನಾಗಿರುತ್ತೆ ವಾಂಗಿಬಾತ್ಗಳಿಗೆಲ್ಲ ಅಂದ್ಬಿಟ್ಟು ನಾನು ಇದನ್ನು ಬದನೆಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಬದನೆಕಾಯಿ ಎಲ್ಲ ಹಾಕ್ಕೊಂಡು ಇವಾಗ ಇದನ್ನು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ನೀರೇನು ಹಾಕಿಲ್ಲ, ಹಾಗೆ ಹುರ್ಕೊತಾ ಇದ್ದೀನಿ ಇದನ್ನು ಎಣ್ಣೆನಲ್ಲೇ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಆಮೇಲೆ ಕೂಡ ಹಾಕೋಬೋದು. ಫಸ್ಟೇ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಉಪ್ಪು ಹಾಕ್ಕೊಂಡು ಇದ್ದೀನಿ. ಇವಾಗ ನಾನು ಹಾಗೇ ಇನ್ನೊಂದು ಕಡೆ ಬಿಸಿನೀರು ಕೂಡ ಕಾಯ್ಲಿಕ್ಕೆ ಇಟ್ಕೊತಾ ಇದ್ದೀನಿ. ಮಕ್ಕಳಿಗೆ ಕುಡಿಲಿಕ್ಕೂ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ವಾಂಗಿಬಾತ್ಗೂ ಕೂಡ ನಾನು ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕ್ತೀನಿ. ಅದಕ್ಕೆ ಸ್ವಲ್ಪ ಕಾಯಿಸಿ ಇಟ್ಕೊತೀನಿ. ಇವಾಗ ನಾನು ಇನ್ನೊಂದು ಕಡೆ ಟೊಮೊಟೊ ಕೂಡ ಹಚ್ಚಿಟ್ಕೊತಾ ಇದ್ದೀನಿ. ನಾನಿವಾಗ ಒಗ್ಗರಣೆ ಮಾಡ್ತಾನೆ ನಾನಿವಾಗ ಬದನೆಕಾಯಿ ಬೇಯ್ತಾನೆ ನಾನು ಇನ್ನೊಂದು ಕಡೆಯಾಗಿ ಟೊಮೊಟೊನ ಹಚ್ಚಿಟ್ಕೊತಾ ಇದ್ದೀನಿ. ನೀವು ಫಸ್ಟೇ ಬೇಕಾದ್ರೂ ಹಚ್ಚಿಟ್ಕೋಬೋದು. ನಾನಿವಾಗ ಹಚ್ಚಿಟ್ಕೊತಾ ಇದ್ದೀನಿ ಟೊಮೊಟೊನ. ಇವಾಗ ಟೊಮೊಟೊ ಎಲ್ಲ ಹಚ್ಚಿದೆಲ್ಲ ಆಗಿದೆ. ಇವಾಗ ನಾನು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಬದನೆಕಾಯಿ ಕೈ ಆಡಿಸ್ತಾ ಇರಬೇಕು, ಮಿಕ್ಸ್ ಮಾಡ್ತಾ ಇರಬೇಕು ಯಾವಾಗಲೂ. ನೋಡಿ ಇವಾಗ ಆಲ್ಮೋಸ್ಟ್ ಇದು ಒಂದು ಸ್ವಲ್ಪ ಆಗಿದೆ. ಇವಾಗ ನಾನು ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಒಂದು 3 ಟೊಮೊಟೊನ ತೊಗೊಂಡಿದ್ದೀನಿ ನಾನು. ಟೊಮೊಟೊ ಕೂಡ ಹಾಕ್ಬಿಟ್ಟು ಇವಾಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಟೈಮಲ್ಲಿ ಉಪ್ಪನ್ನು ಕೂಡ ಹಾಕ್ಕೊಂಡಿರ್ತೀವಲ್ಲ, ನಾವು ಮುಂದೆ ಬೇಕಾದರೆ ಉಪ್ಪನ್ನು ಕೂಡ ಅಡ್ಜಸ್ಟ್ ಮಾಡ್ಕೋಬೋದು ನಮಗೇನಾದರೂ ಕಡಿಮೆ ಅಂತ ಅನಿಸಿದ್ರೆ. ಇವಾಗ ನಾವು ಆಲ್ರೆಡಿ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇರ್ಬೋದಲ್ವ. ಬೇಯ್ತಾ ಇದು ಕ್ವಾಂಟಿಟಿ ಕೂಡ ಕಡಿಮೆ ಆಗುತ್ತೆ. ಇವಾಗ ಆಲ್ಮೋಸ್ಟು ಬೆಂದಿದೆ ಬದನೆಕಾಯಿ, ನಿಮ್ಗೆ ನೋಡಿದ್ರೆ ಸಹ ಗೊತ್ತಾಗ್ಬೋದು. ನಾನು ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಯಾವಾಗಲೂ ಈ ರೀತಿಯಾಗಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊತಾ ಇರಬೇಕು, ಇಲ್ಲ ಇಟ್ಬಿಟ್ರೆ ತಳ ಹಿಡಿದ್ಬಿಡುತ್ತೆ. ಮಿಕ್ಸ್ ಮಾಡಿದ್ರೆ ಹಾಗೆ ಬಿಟ್ಬಿಟ್ಟು ನಾವು ಕೆಲಸ ಮಾಡ್ಕೊತಾ ಇದ್ದರೆ ತಳ ಹಿಡಿದ್ಬಿಡುತ್ತೆ. ಇವಾಗ ನಾನು ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ. ಹುಣಸೆಹಣ್ಣು ಕೂಡ ಫಸ್ಟೇ ನೆನೆ ಹಾಕಿದ್ನಲ್ಲ, ಅದನ್ನು ಕಿವುಚ್ಕೊತಾ ಇದ್ದೀನಿ. ಹುಣಸೆಹಣ್ಣಲ್ಲಿ ರಸ ಎಲ್ಲ ಸ್ವಲ್ಪ ಚೆನ್ನಾಗಿ ಕಿವುಚಿಟ್ಕೊತೀನಿ. ಇವಾಗ ಇದಕ್ಕೆ ಹಾಕ್ಲಿಕ್ಕೆ ನೋಡಿ ಎಲ್ಲ ಚೆನ್ನಾಗಿ ಕಿವುಚಿಟ್ಕೊಂಡಿದ್ದೀನಿ. ಇವಾಗ ನಾನು ಹುಣಸೆಹಣ್ಣು ರಸ ಕೂಡ ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಹುಣಸೆಹಣ್ಣ ಕಿವುಚ್ಬಿಟ್ಟು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಟೊಮೊಟೊ ಕೂಡ ಹಾಕಿದ್ದೀನಿ, ಹುಣಸೆಹಣ್ಣ ಕೂಡ ಹಾಕಿದ್ದೀನಿ. ನೋಡಿಬಿಟ್ಟು ಎರಡನ್ನೂ ಕೂಡ ಸಮವಾಗಿ ಹಾಕೋಬೇಕು. ಜಾಸ್ತಿ ಆಗಿದ್ರೆ ತುಂಬ ಹುಳಿ ಆಗಿಬಿಡುತ್ತೆ. ಇವಾಗ ಇದಕ್ಕೆ ಹುಣಸೆಹಣ್ಣು ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ. ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡೆ. ಇವಾಗ ನಾನು ಒಂದು ಅರ್ಧ ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆ ಖಾರದ ಪುಡಿ ಕೂಡ ಇವಾಗೆ ಹಾಕ್ಕೋತೀನಿ ನಾನು. ನಾವು ವಾಂಗಿಬಾತ್ ಪೌಡರಲ್ಲೂ ಕೂಡ ಖಾರ ಇರುತ್ತೆ. ನಾವು ಒಣಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡಿದ್ವಿ. ನೋಡಿಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ನಿಮಗೆ ಸ್ವೀಟ್ನೆಸ್ ಬೇಕಿದ್ದರೆ ನೀವು ಒಂದು ಚಿಟಿಕೆಯಷ್ಟು ಬೆಲ್ಲ ಕೂಡ ಹಾಕ್ಕೋಬೋದು. ನಾನು ಬೆಲ್ಲ ಏನು ಯೂಸ್ ಮಾಡಲ್ಲ. ಇವಾಗ ಖಾರದ ಪುಡಿ ಅರಿಶಿನ ಪುಡಿ ಎರಡೂ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಸತಿ. ಮಿಕ್ಸ್ ಎಲ್ಲ ಮಾಡಿದ್ಮೇಲೆ ನನಗೆ ಸ್ವಲ್ಪ ಎಣ್ಣೆ ಕಡಿಮೆ ಅನ್ನಿಸ್ತು. ಇವಾಗ ಮತ್ತೆ ಒಂದು 3 ಟೇಬಲ್ ಸ್ಪೂನಷ್ಟು ಮತ್ತೆ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು 2 ಪ್ಯಾಕೆಟ್ ವಾಂಗಿಬಾತ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವುದೇ ಬ್ರ್ಯಾಂಡ್ ಕೂಡ ಯೂಸ್ ಮಾಡ್ಬೋದು. 2 ಪ್ಯಾಕೆಟ್ ವಾಂಗಿಬಾತ್ ಪೌಡ್ರನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಕ್ವಾಂಟಿಟಿಗೆ ಅರ್ಧ ಕೆಜಿ ಬದನೆಕಾಯಿಗೆ 2 ಪ್ಯಾಕೆಟ್ ವಾಂಗಿಬಾತ್ ಬೇಕಾಗುತ್ತೆ ಪೌಡರು. ಇವಾಗ ವಾಂಗಿಬಾತ್ ಪೌಡರ್ನ ಹಾಕ್ಬಿಟ್ಟು ನಾನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಆಲ್ರೆಡಿ ಬಿಸಿನೀರನ್ನ ಕೂಡ ಕಾಯಿಸಿಟ್ಕೊಂಡಿದ್ದೀನಿ. ಅದನ್ನು ಒಂದು ಅರ್ಧ ಲೋಟದಷ್ಟು, ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ನೀರನ್ನ ಹಾಕೋದ್ರಿಂದ ಸ್ವಲ್ಪ ಕನ್ಸಿಸ್ಟೆನ್ಸಿ ಕೂಡ ತೆಳ್ಳಗೆ ಬರುತ್ತೆ. ತುಂಬ ಗಟ್ಟಿಗಿದ್ರೆ ನಾವು ಅನ್ನ ಕೂಡ ಮಿಕ್ಸ್ ಮಾಡೋಕ್ಕಾಗಲ್ಲ. ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ನಾನು ಲಾಸ್ಟಲ್ಲಿ ಫೈನಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಅನ್ನಕ್ಕೆ ಕೂಡ ಉಪ್ಪು ಹಾಕಿ ಅನ್ನ ಮಾಡಿ ಇಟ್ಕೊಂಡಿರ್ತೀವಿ. ಇದರಲ್ಲಿ ಆಲ್ರೆಡಿ ಪ್ಯಾಕೆಟಲ್ಲಿ ವಾಂಗಿಬಾತ್ ಪೌಡರಲ್ಲಿ ಕೂಡ ಉಪ್ಪಿರುತ್ತೆ. ನಾವು ಆಲ್ರೆಡಿ ಉಪ್ಪು ಕೂಡ ಹಾಕಿದ್ದೀವಿ. ನೋಡಿಕೊಂಡು ಉಪ್ಪನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಇವಾಗ ಆಲ್ರೆಡಿ ವಾಂಗಿಬಾತ್ ಗೊಜ್ಜು ಕೂಡ ರೆಡಿಯಾಗಿದೆ. ಅನ್ನ ಕೂಡ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನ, ತುಂಬ ಚೆನ್ನಾಗಿ ವಾಂಗಿಬಾತ್ ಗೊಜ್ಜು ಕೂಡ ಆಗಿದೆ. ಬಿಸಿ ಬಿಸಿ ಅನ್ನದ ಜೊತೆ ವಾಂಗಿಬಾತ್ ಗೊಜ್ಜು ಮಕ್ಳಿಗಂತೂ ಲಂಚ್ ಬಾಕ್ಸಿಗೆ ಒಂದೊಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಸ್ಕೂಲ್ ಲಂಚ್ ಬಾಕ್ಸಿಗಂತೂ ನೀವು ಟ್ರೈ ಮಾಡಿ. ಯಾಕಂದರೆ ಬೆಳಗ್ಗೆ ಎದ್ದರೆ ಹರಿಬರಿಲಿರ್ತೀವಿ, ಯಾವ ರೀತಿ ಟಿಫನ್ ಮಾಡಬೇಕಂತಲೇ ಗೊತ್ತಾಗಲ್ಲ. ನಾವು ಮುಂಚೆನೇ ಬದನೆಕಾಯಿನ ತಂದು ಇಟ್ಕೊಂಡಿದ್ರೆ ಬೇಗ ಅಡುಗೆಗಳನ್ನ ಮಾಡ್ಕೊಬಿಡ್ಬೋದು. ನಾನು ಆಲ್ರೆಡಿ ಗೊಜ್ಜು ಕೂಡ ರೆಡಿಯಾಗಿದೆಯಲ್ಲ, ಇವಾಗ ಮಕ್ಕಳಿಗೆ ಬಾಕ್ಸಿಗೆ ಕಟ್ಟಲಿಕ್ಕೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಅನ್ನ ಕಲಿಸ್ಕೊತಾ ಇದ್ದೀನಿ ವಾಂಗಿಬಾತ್ ಗೊಜ್ಜಿಗೆ. ಆಲ್ರೆಡಿ ಅನ್ನ ಕೂಡ ಮಾಡಿಟ್ಟಿದ್ನಲ್ವ, ಅನ್ನ ಕೂಡ ಇವಾಗ ಸ್ವಲ್ಪ ತಣ್ಣಗಾಗಿದೆ. ಇವಾಗ ನಾನು ಗೊಜ್ಜನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ. ಈ ಟೈಮಲ್ಲಿ ನಾನು ಗ್ಯಾಸ್ ಕೂಡ ಆಫ್ ಮಾಡಿದ್ದೀನಿ ಗೊಜ್ಜು ಮಾಡ್ತಾ ಇದ್ದಿದ್ದು. ಇವಾಗ ನಾನು ಗೊಜ್ಜನ್ನ ತೊಗೊಂಡು ಸ್ವಲ್ಪ ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಕ್ಕಳಿಗೆ ಸ್ವಲ್ಪ ಖಾರ ಬರ್ಬೋದು ಅನ್ನೋ ಕಾರಣಕ್ಕೋಸ್ಕರ, ಮತ್ತು ಮಕ್ಕಳಿಗೆ ಸ್ವಲ್ಪ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಎನ್ಹ್ಯಾನ್ಸ್ ಆಗುತ್ತೆ. ಮಕ್ಕಳು ಕೂಡ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾನು ತುಪ್ಪನ ಮಿಕ್ಸ್ ಮಾಡಿದ್ದೀನಿ ವಾಂಗಿಬಾತ್ ಗೊಜ್ಜಿಗೆ. ನನ್ನ ಮಕ್ಳಿಗಂತೂ ತುಂಬ ಇಷ್ಟ ಆಯಿತು ವಾಂಗಿಬಾತ್ ಗೊಜ್ಜು. ತುಂಬ ಚೆನ್ನಾಗಿದೆ ಮಮ್ಮಿ ಅಂತ ಹೇಳಿದ್ರು. ನಾನು ಒಂದು ಕಡೆ ಕ್ಯಾಮ್ರಾದಲ್ಲಿ ಇಟ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಇವಾಗ ಮಿಕ್ಸ್ನ ನೀಟಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಮಕ್ಕಳು ಕೂಡ ಬ್ರೇಕ್ಫಾಸ್ಟ್ ಕೂಡ ಹಾಕ್ಕೊಡ್ತಾ ಇದ್ದೀನಿ. ಇಲ್ಲ ಲಂಚ್ ಕೂಡ ಇನ್ನು ಬಾಕ್ಸಿಗೆ ಕೂಡ ಕಟ್ಟಬೇಕು. ನನ್ನ ಮಗ ಮೆಣ್ಸಿನ್ಕಾಯಿ ಹಾಕೋದು ತಿನ್ನಲ್ಲ ಅಂತ ನಾನು ಆಲ್ರೆಡಿ ಫಸ್ಟೇ ತೆಗ್ದಿಟ್ಟಿದ್ದೀನಿ. ನಿಮಗೆ ಈ ವಾಂಗಿಬಾತ್ ರೆಸಿಪಿ ಇಷ್ಟ ಏನಾದರೂ ಆಗಿದ್ರೆ ನೀವು ಒಂದ್ಸತಿ ಇದೇ ರೀತಿಯಾಗಿ ಟ್ರೈ ಮಾಡಿ. ಮತ್ತು ನೀವೆಲ್ಲ ಯಾವ್ಯಾವ ಥರ ವಾಂಗಿಬಾತ್ ಗೊಜ್ಜು ಮಾಡ್ತೀರಾ ಅಂತ ಕೂಡ ಶೇರ್ ಮಾಡ್ಕೊಳ್ಳಿ. ನಾನು ಯಾವ ರೀತಿ ವಿಡಿಯೋ ಮಾಡಿದ್ದೀನಿ ಅಂತ ಸಹ ನಿಮಗೆ ತೋರಿಸ್ತಾ ಇದ್ದೀನಿ ಯೂಟ್ಯೂಬ್ಗೆ. ನೋಡಿ, ಇವಾಗ ನಾನು ಕೆಳಗಡೆ ನಂದು ಹಸಿಟ್ಟಿನ ಡಬ್ಬ ಇದೆ, ರಾಗಿ ಹಸಿಟ್ಟಿನ ಡಬ್ಬ. ಅದ್ರ ಮೇಲ್ಗಡೆ ನನ್ನ ಹತ್ರ ನೀರಿನ ಜಗ್ಗಿತ್ತು. ಅದ್ರ ಮೇಲೆ ನಂದು ಫೋನ್ ಇಟ್ಬಿಟ್ಟು ನಾನು ವಿಡಿಯೋ ಮಾಡಿದ್ದೀನಿ ಈ ರೀತಿಯಾಗಿ ಯೂಟ್ಯೂಬ್ಗೆ ಅಂತ ಹೇಳ್ಬಿಟ್ಟು. ಇನ್ನು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಟು ಬಂದು ನಾನು ಕೂಡ ಟಿಫನ್ನ ಮುಗಿಸ್ಕೊಂಡೆ ವಾಂಗಿಬಾತು. ನೆಕ್ಸ್ಟ್ ಬಂದುಬಿಟ್ಟು ಸರಿ ಇನ್ನು ದಾಸವಾಳ ತೊಗೊಂಡಿದ್ದೆ. ಇದು ಬಂದುಬಿಟ್ಟು ವೈಟ್ ಕಲರು, ಇನ್ನೊಂದು ಇದೆಯಲ್ಲ ಇದು ಬಂದುಬಿಟ್ಟು ರೆಡ್ ಕಲರ್, ಎರಡಿತ್ತು. ಸರಿ ಒಂದು ವೈಟ್ ಕಲರ್ನ ಪಾಟಿಗೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ತೊಗೊಂಡಿದ್ದೀನಿ. ಪಾಟೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಬೇಕು. ಇನ್ನು ಅಲ್ಲೇ ಇಟ್ಟಿದ್ರೆ ಈಚೆಗಡೆ ಮಕ್ಕಳು ಹೋಗ್ತಾ ಬರ್ತಾನೆ ಕಿತ್ತಾಕ್ಬಿಡ್ತಾರೆ ಗಿಡನ. ಇವಾಗ ತೊಗೊಂಡೋಗಿ ಫಸ್ಟು ಪಾಟಿಗೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಎತ್ಕೊಂಡು ಬಂದಿದ್ದೀನಿ. ನಾನು ಆಲ್ರೆಡಿ ನನ್ನ ಹತ್ರನೇ ಒಂದು ಪಾಟ್ ಇತ್ತು, ಅದಕ್ಕೆ ನಾನು ಮಣ್ಣು ಕೂಡ ತುಂಬ್ಕೊಂಡು ಬಂದಿದ್ದೀನಿ. ಯಾವ ರೀತಿ ಹಾಕ್ತೀನಿ ಅಂತ ಕೂಡ ತೋರಿಸ್ತೀನಿ. ಇದರಲ್ಲಂತೂ ನನ್ನ ಹತ್ರ ಆಲ್ರೆಡಿ ನೀವು ನೋಡಿರೋ ಥರನೇ ಪಿಂಕ್ ಕಲರ್ ದಾಸವಾಳ ಇದೆ. ಇನ್ನು ಇದು ವೈಟ್ ಕಲರ್ ತೊಗೊಂಡಿದ್ದೀನಿ. ವೈಟು ಮತ್ತು ರೆಡ್ಡು. ಪಿಂಕ್ ಕಲರ್ ತುಂಬ ಹೂವು ಬಿಡುತ್ತೆ. ಒಂದು ಸತಿ ಪೂಜೆಗೆ ಅದೇ ಹೂವುಗಳಾಗ್ಬಿಡುತ್ತೆ. 8ರಿಂದ 10 ಹೂವು ಬಿಡುತ್ತೆ. ಇದು 2 ಇದ್ದರೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಇದನ್ನು ವೈಟ್ ಕಲರ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ವೈಟ್ ಕಲರ್ ದಾಸವಾಳ. ನೋಡಲಿಕ್ಕೂ ಕೂಡ ಹೂವು ಕೂಡ ಬಿಟ್ಟಿದೆ. ಆಲ್ಮೋಸ್ಟ್ ಇವಾಗ ನಾನು ಪಾಟ್ ಹಾಕಿ 1 ವಾರ ಆಗಿದೆ. ಒಂದು 3 ಹೂವು ಕೂಡ ಬಿಟ್ಟಿದೆ ದಾಸವಾಳ. ಪೂಜೆಗೆ ಇದೇ ಹೂವು ಆಗಿಬಿಡುತ್ತೆ. ತುಂಬ ಗಿಡಗಳಂತೂ ದಾಸವಾಳಗಳಂತೂ ಒಂದು 2-3 ಥರ ಇದೆ. ಪೂಜೆಗೆ ಇದೇ ಹೂವು ಆಗಿಬಿಡುತ್ತೆ ನನಗೆ. ಅದಕ್ಕೆ ಇಲ್ಲಿ ವೈಟ್ ಕಲರ್ ಒಂದು ಅಂತ ತೊಗೊಂಡೆ. ಇನ್ನು ಕೆಮ್ಮಣ್ಣು ಕೂಡ ಹಾಕಿಟ್ಕೊಂಡಿದ್ದೀನಿ ಇದ್ರ ಮೇಲೆ. ತುಂಬ ಚೆನ್ನಾಗಿ ಬರುತ್ತೆ. ಒಂದು 2 ರೀತಿಯಾಗಿ ನೀರು ಹಾಕಿ ಒಂದು 2 ರೀತಿಯಾಗಿ ಮಣ್ಣು ಹಾಕ್ಬಿಟ್ಟು ಆವಾಗವಾಗ ನೀರು ಹಾಕ್ತಾಯಿದ್ರೆ ಒಂದು ಸ್ವಲ್ಪ ದಿನ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ. ಇದರಲ್ಲೂ ಕೂಡ ನಾನು ಆಲ್ರೆಡಿ ಒಂದು 3 ಹೂವು ಕೂಡ ಕಿತ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಿಟ್ಟಿದೆ ದಾಸವಾಳ. ಇನ್ನು ದಾಸವಾಳ ಕೂಡ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಮನೇಲಿ ಕೂಡ ಕೆಲಸ ಇತ್ತು. ಸರಿ ಅದನ್ನು ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಬಂದೆ. ಇನ್ನು ಸ್ವಲ್ಪ ಸ್ಯಾರಿಗಳು ಕೂಡ ಜಿಗ್ಜಾಕ್ ಮಾಡೋದಿತ್ತು ಅಂತ ಹೇಳ್ಬಿಟ್ಟು ಇಷ್ಟು ಸ್ಯಾರಿಗಳನ್ನ ಒಂದು 5 ಸ್ಯಾರಿ ಇದೆ. ಇದನ್ನು ಎಲ್ಲ ಜಿಗ್ಜಾಕ್ ಮಾಡಿ ನಾನು ಆಲ್ರೆಡಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಇದು ಕಸ್ಟಮರಿಗೆ ಕೊಡಬೇಕು. ಸರಿ ಆಲ್ರೆಡಿ ಜಿಗ್ಜಾಕ್ ಮಾಡಿ ಇಟ್ಕೊಂಡಿದ್ದೆ. ಇವಾಗೆಲ್ಲ ಬ್ಯಾಗಿಗೆ ಹಾಕಿ ಪ್ಯಾಕ್ ಮಾಡಿಬಿಟ್ರೆ ಕಸ್ಟಮರ್ ಬಂದ ತಕ್ಷಣ ಕೊಡಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಜಿಗ್ಜಾಕ್ನ ಕೂಡ ಬೇಗ ಮಾಡಿ ಮುಗಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಕಸ್ಟಮರ್ಗೆ ಬರ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಮಗನ ಬರ್ತಡೇ ಕ್ಲಿಪ್ಪಿಂಗ್ಸ್ ಇದು. ನನ್ನ ಮಗನ ಬರ್ತಡೇ ಚಿಕ್ಕೊಂದು ಹೊನ್ನೆಸ್ಟ್ ಬರ್ತಡೇ ಇತ್ತು. ತುಂಬ ಚಿಕ್ಕದಾಗಿ ಸೆಲೆಬ್ರೇಷನ್ ಕೂಡ ಮಾಡ್ಕೊಂಡ್ವಿ. ಇನ್ನು ಒಬ್ಬಟ್ಟು ಊಟ ಕೂಡ ಮಾಡಿಸಿದ್ವಿ ಮನೆಯಲ್ಲಿ. ತುಂಬ ಚೆನ್ನಾಗಿತ್ತು ಊಟ ಕೂಡ. ನಾನು ಯಾವುದೇ ರೀತಿಯಾಗಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡ್ಕೊಳಕ್ಕಾಗಿಲ್ಲ. ಅಡುಗೆ ಮಾಡೋದ್ರಲ್ಲೇ ಸ್ವಲ್ಪ ಬ್ಯುಸಿ ಇದ್ದೆ ಅನ್ನೋ ಕಾರಣಕ್ಕೋಸ್ಕರ ಅಡುಗೆ ಊಟದ ಯಾವುದೇ ರೀತಿಯಾಗಿ ಕ್ಲಿಪ್ಪಿಂಗ್ಸ್ನ ಮಾಡ್ಕೊಂಡಿಲ್ಲ ನಾನು. ಎಲ್ಲರೂ ನೀವು ನನ್ನ ಮಗಂದು ಹುಟ್ಟುಹಬ್ಬಕ್ಕೆ ಹಾರೈಸಿ ಅಂತ ಕೇಳ್ಕೊತೀನಿ. ತುಂಬ ಚಿಕ್ಕದಾಗಿ ಸೆಲೆಬ್ರೇಷನ್ ಕೂಡ ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಾನ್ ವೆಜ್ ಕೂಡ ಮಾಡಿದ್ವಿ ಮನೆಯಲ್ಲಿ. ಬಿರಿಯಾನಿ ಮತ್ತು ಕಬಾಬು ಮಕ್ಳಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಅದು ಕೂಡ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ರೆಸಿಪಿ ಕೂಡ ಹಾಕಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇನ್ನು ನನ್ನ ಮಗನ ಬರ್ತಡೇ ಎಲ್ಲ ಮುಗಿಸ್ಕೊಂಡು ಇನ್ನು ಮತ್ತೆ ಆಲ್ಮೋಸ್ಟ್ ನಮ್ಮ ಕೆಲಸಗಳು ಇದ್ದೇ ಇರುತ್ತಲ್ಲ ಸ್ಟಿಚಿಂಗ್ದು. ಕಸ್ಟಮರು ಒಂದು ಬ್ಲೌಸ್ ಕೊಟ್ಟಿದ್ರು. ಇನ್ನು ಈ ಬ್ಲೌಸ್ ಬಂದ್ಬಿಟ್ಟು ಫ್ರಂಟಲ್ಲಿ ಈ ರೀತಿಯಾಗಿತ್ತು. ಇನ್ನು ಬ್ಯಾಕಲ್ಲಿ ಬಂದ್ಬಿಟ್ಟು ಏನು ಲೇಸ್ ಮಿಕ್ಕಿದೆ ಅದನ್ನೇ ಯೂಸ್ ಮಾಡಿ ಬ್ಯಾಕ್ ಹುಕ್ ಅಂತ ಹೇಳಿದ್ರು. ಮುಂದೆ ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ಟು ಟಜಲ್ನ ಸ್ವಲ್ಪ ಡಿಫ್ರೆಂಟಾಗಿ ಬೇಕು ಅಂತ ಕೇಳಿದ್ರು. ಇನ್ನು ಇದೇನು ಬಂದ್ಬಿಡುತ್ತೆ ಈ ಥರ ಡಿಸೈನು ಅವಾಗ ಬಂದಾಗ
ಸ್ಯಾರಿ ಫಾಲ್ ಕೂಡ ಕೈಯಲ್ಲೇ ಏಮಿಂಗ್ ಮಾಡಬೇಕಾಗುತ್ತೆ, ತುಂಬ ಟೈಮ್ ತೊಗೊಳುತ್ತೆ ಈ ರೀತಿಯಾಗಿ ಮಾಡಲಿಕ್ಕೆ. ನಾನು ಕಸ್ಟಮರ್ಗೆ ಎಲ್ಲ ರೆಡಿ ಮಾಡಿ ಈ ರೀತಿಯಾಗಿ ರೆಡಿ ಮಾಡಿ ಕೊಟ್ಟೆ. ಕಸ್ಟಮರ್ ಕೂಡ ಫಿಟ್ಟಿಂಗ್ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಇನ್ನು ನೆಕ್ಸ್ಟ್ ಮಧ್ಯಾಹ್ನ ಊಟಕ್ಕೆ ನಾನು ಬಿಸಿ ಬಿಸಿಯಾಗಿ ಮುದ್ದೆ ಮತ್ತು ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ಇದು ಉಪ್ಸಾರು ತುಂಬ ಚೆನ್ನಾಗಾಗಿತ್ತು. ಅದ್ರ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಕೈಯಲ್ಲಿ ಕಿವುಚ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಎಲ್ಲ ಕೈಯಲ್ಲಿ ಕಿವುಚ್ಕೊಂಡಿದ್ದೀನಿ. ಇದು ತಗಣಿಕಾಳು ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಸೊಪ್ಪು ಯಾವುದೇ ರೀತಿ ಹಾಕಿಲ್ಲ. ಬಿಸಿ ಬಿಸಿಯಾಗಿತ್ತು ಮುದ್ದೆ ಮತ್ತು ತಗಣಿಕಾಳು ಉಪ್ಸಾರು. ಇನ್ನು ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಒಂದೊಳ್ಳೆ ಕಾಂಬಿನೇಷನ್ ಉಪ್ಸಾರು. ಯಾವಾಗ ಕೊಟ್ಟರು ತಿನ್ಬೋದು ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಕೈಗೋಜಂತೂ ಹೇಳಂಗೆ ಇಲ್ಲ, ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಅದಕ್ಕೆ ಸ್ವಲ್ಪ ಬಿಸಿ ಬಿಸಿಯಾಗಿ ತುಪ್ಪ ಕೂಡ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನದ ಊಟ ಈ ರೀತಿಯಾಗಿತ್ತು. ಇದ್ರ ಜೊತೆ ಸ್ವಲ್ಪ ಅನ್ನಗಿನ್ನ ಮಾಡ್ಕೊಂಬಿಟ್ರೆ ಮಕ್ಕಳಿಗೆ ಸರಿ ಹೋಗುತ್ತೆ. ಈ ರೀತಿಯಾಗಿತ್ತು ನನ್ನ ಮಧ್ಯಾಹ್ನದ ಊಟ. ನೀವೆಲ್ಲ ಯಾವ ರೀತಿಯಾಗಿತ್ತು ನನ್ನ ಬ್ಲಾಗ್ ಅಂತ ಕಮೆಂಟ್ ಮಾಡಿ. ಈ ರೀತಿಯಾಗಿ ಮುಂದೆ ಮತ್ತೆ ವಿಡಿಯೋಸ್ ಮಾಡಲಾ, ಯಾವ ರೀತಿಯಾಗಿ ಮಾಡಲಿ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಂದು ಅಡುಗೆ ವಿಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ವ್ಯೂಸ್ ಬರುತ್ತೆ. ಇನ್ನು ಡೈಲಿ ಬ್ಲಾಗ್ ನಾವು ತುಂಬ ಎಫರ್ಟ್ ಆಗಿರ್ತೀವಿ ಡೈಲಿ ಬ್ಲಾಗ್ಗೆ, ಅದೇ ಬ್ಲಾಗ್ಗೆ ನನಗಷ್ಟು ವ್ಯೂಸ್ ಬರಲ್ಲ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಂದುಬಿಟ್ಟು ಒಂದು ಸ್ಯಾರಿ ಬೇಬಿ ಕುಚ್ಚನ್ ಇತ್ತು, ಅದನ್ನು ಕೂಡ ಮುಗಿಸಿದ್ದೀನಿ. ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಇಷ್ಟೊತ್ತಿಗೆ ಸ್ಯಾರಿ ಕುಚ್ಚನ್ನ ಮುಗಿಸಿ ಕಸ್ಟಮರ್ಗೆ ಕೂಡ ತೊಗೊಂಡೋಗಿ ಕೊಟ್ಟಿದ್ದಾಯಿತು. ಇನ್ನು ಕಸ್ಟಮರ್ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು. ಇನ್ನು ಅವ್ರಿಗೂ ಕೂಡ ಕೊಟ್ಟಿದ್ದಾಯಿತು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನನ್ನ ಮಕ್ಕಳನ್ನ ಸ್ಯಾರಿ ಕೊಟ್ಟು ರಿಟರ್ನ್ ಬರ್ಬೇಕಾದ್ರೆ ನನ್ನ ಮಗ ಗೋಬಿ ಕೇಳ್ತಾ ಇದ್ದೆ. ಸರಿ ಅವ್ನಿಗೆ ಯಾಕೆ ನಿರಾಸೆ ಮಾಡೋದು, ತುಂಬ ದಿನ ಆಯ್ತು ಅಂತ ಅವ್ರಿಗೂ ಕೂಡ ಗೋಬಿ ಕೊಡಿಸ್ದೆ. ಇನ್ನು ಮತ್ತೆ ನೆಕ್ಸ್ಟ್ ಡೇ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಇದು ನಮ್ಮ ಗಿಡದ್ದೇ ದಾಸವಾಳ. ನಾನು ಆಲ್ರೆಡಿ ಹೇಳಿದ್ನಲ್ವ ನಿಮಗೆ, ದಾಸವಾಳ ಗಿಡ ನೆಟ್ಟಿದ್ನಲ್ವ, ಅದರದ್ದೇ ದಾಸವಾಳ ಬಿಟ್ಟಿರೋದು ಇದು. ಇನ್ನು ಟಿಫನಿಗೆ ನಾನು ಬಿಸಿಬೇಳೆ ಬಾತ್ ಮಾಡ್ಕೊಂಡಿದ್ದೆ. ಅದ್ರ ಜೊತೆ ಕೂಡ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಮಕ್ಕಳಿಗೆ ಹಾಕ್ಕೊಡ್ತೀನಿ. ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬಿಟ್ಟು. ಇನ್ನು ನಾನು ಕೂಡ ಟಿಫನ್ನ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಆಲ್ಮೋಸ್ಟ್ ಇದು ಒಂದು 3 ಡೇಸ್ ಬ್ಲಾಗ್ ಆಗಿರುತ್ತೆ. ತುಂಬ ಬ್ಯಾಕಪ್ ಇತ್ತು ವಿಡಿಯೋಸ್ ಅಂತ ಹೇಳ್ಬಿಟ್ಟು ನಾನು ಈ ರೀತಿಯಾಗಿ ಲೆಂತಿಯಾಗಿ ವಿಡಿಯೋಸ್ನ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು ಬಿಸಿಬೇಳೆ ಬಾತು. ನನಗಂತೂ ಬಿಸಿಬೇಳೆ ಬಾತ್ ಯಾವಾಗ ಕೊಟ್ಟರು ತಿಂತೀನಿ, ಅಷ್ಟಿಷ್ಟ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ತರಕಾರಿ ಎಲ್ಲ ಹಾಗೆ ತಿನ್ನಲ್ಲ, ಬಿಸಿಬೇಳೆ ಬಾತಿಗೆ ತರಕಾರಿ ಎಲ್ಲ ಹಾಕಿದ್ರೆ ಅದನ್ನು ಕೂಡ ತುಂಬ ಇಷ್ಟಪಟ್ಟು ಊಟ ಕೂಡ ನಾಷ್ಟ ಕೂಡ ಮಾಡ್ತಾರೆ. ಬಿಸಿಬೇಳೆ ಬಾತು ತರಕಾರಿ ಎಲ್ಲ ಇರುತ್ತೆ, ತಿನ್ನೋಕ್ಕೂ ಕೂಡ ಆರೋಗ್ಯ. ಇನ್ನು ಟಿಫನ್ ಎಲ್ಲ ಮುಗಿಸ್ಕೊಂಡು ಒಂದು ಸ್ಯಾರಿ ಕುಚ್ಚಿತ್ತು, ಇದು ಕ್ರೋಸಾ ಕುಚ್ಚು, ಇದನ್ನು ಕೂಡ ಕಟ್ಟಿ ಮುಗಿಸ್ದೆ. ನೀವು ಯಾರಾದರೂ ನಿಯರ್ ಬೈಯಲ್ಲಿದ್ದು ಈ ಥರ ಸ್ಯಾರಿ ಟಸಲ್ಸ್ನ ಕಲಿಬೇಕಂತ ಇದ್ದರೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ನಾನು ಸ್ಯಾರಿ ಟಸಲ್ಸ್ ಕ್ಲಾಸ್ ಕೂಡ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹೋಗಿ ಬರಲಾ.